2-3 ತಿಂಗಳಿಗೆ ಹಾರ್ವೆಸ್ಟಿಂಗ್ ಸ್ಟಾರ್ಟ್ ಆಯಿತು. ಇದು 6000 ಸುಸಿ ಇದೆ. 5 ಡೇಸ್ 6 ಡೇಸ್ ಒಂದ್ಸರಿ ಹಾರ್ವೆಸ್ಟಿಂಗ್ ಮಾಡ್ತಾ ಇರ್ತೀವಿ. ಒಂದು ಟ್ರಿಪ್ಗೆ 600, 700, 800 kg, 900 kg, 1/4 kg ವರೆಗೂ ಬರ್ತದೆ ಒಂದೊಂದು ಕೈ. 2.5 ಲಕ್ಷ ಖರ್ಚಾಗ್ತದೆ ಅರ್ಧ ಎಕರೆ. 10 kg ಸಿಕ್ಕಲಿ 10 ಟನ್ ಸಿಕ್ಕಲಿ ಇಲ್ಲಿ ಬಂದು ಎತ್ಕೊಂಡು ಹೋಗ್ತಾರೆ. ಆಗೆಲ್ಲ 40 ಇತ್ತು ನಾವು ಸ್ಟಾರ್ಟಿಂಗ್ ಪ್ರೈಸು. 100, 120, 130, 140, 150 ವರೆಗೂ ಹೋಗಿತ್ತು. ಲಾಸ್ಟ್ ಟೈಮ್ ಕಿತ್ತಾಗ 80 ಹಾಕಿದ್ದಾರೆ. ಹೋದ ಸರಿ ಏಪ್ರಿಲಲ್ಲಿ ಪ್ಲಾಂಟಿಂಗ್ ಮಾಡಿ ಜನವರಿವರೆಗೂ ಉಳಿಸ್ಕೊಂಡಿದ್ವಿ. 47 ಟನ್ ಬಂದಿತ್ತು. 11,000 ಗಿಡ, ಆವ್ರೇಜ್ 80. 1 ವರ್ಷದವರೆಗೂ ಮೇಂಟೈನ್ ಮಾಡ್ಬೋದು. 60-70 ಟನ್ ತೆಗ್ದಿರೋರು ಇದ್ದಾರೆ. ಕ್ಯಾಪ್ಸಿಕಮ್ ಬೆಟರ್, ನಮಗೆ ಖರ್ಚು ಕಡಿಮೆ, ಲೇಬರ್ದು. ಅರ್ಧ ಎಕರೆದಿಂದ ನಮ್ಮ ಮನೆಯವರೇ ನಾವೇ ಕಾಯಿ ಕೀಳೋದೆಲ್ಲ ತೊಂದರೆ ಇಲ್ಲ. ಬಚೆಟ ಇದೆ ಎಲ್ಲೋ. ಇದು ಹೋದ ಸರಿ ಇನ್ಸ್ಪಿರೇಷನ್ ಮಾಡಿದ್ವಿ ರೆಡ್ಡು, ಈ ಸರಿ ಸುಬಾನ್ ಮಾಡಿದ್ದೀವಿ. ಪರವಾಗಿಲ್ಲ, ಇನ್ಸ್ಪಿರೇಷನ್ಗಿನ್ನ ಚೆನ್ನಾಗೈತಿ. ನಾವು ಇಷ್ಟು ದಿವಸಕ್ಕೆ ಹಾರ್ವೆಸ್ಟಿಂಗ್ ಮಾಡ್ತಿರೋದು. ಕಾಯಿ ಎಲ್ಲ ಶೇಪ್ ಚೆನ್ನಾಗಿ ಬಂದೈತೆ. ಈ ಸುಬಾನ್ ಬಂದು ಬೇಗ ಆಗ್ತಾಯಿದೆ ಕಲರ್. ಎಷ್ಟಾದರೂ ಹೋಗಲಿ, ಕಾಯಿ ಚೆನ್ನಾಗಿ ಬೆಳೆದ್ರೆ ಸಾಕಲ್ಲ. ಲಾಂಗ್ ಟೈಮ್ ಬೆಳೆ ಇರೋದ್ರಿಂದ, ಇದು 4-5 ತಿಂಗಳು ಇರೋದ್ರಿಂದ ಯಾವುದೋ ಒಂದು ಟೈಮಲ್ಲಿ ರೇಟ್ ಸಿಗ್ತದೆ. ಬೆಳೆ ಚೆನ್ನಾಗಿ ಮಾಡಬೇಕು. ಪ್ರಾಫಿಟ್ ಅನ್ಸಿದ್ದಕ್ಕೆ ಇದು ಮಾಡ್ಕೊಂಡಿರೋದು. ಈಗ ಹೊಸ್ತಾ ಮಾಡಿ ಅದ್ರ ಬಗ್ಗೆ ಗೊತ್ತಿರಲಿಲ್ಲ. ಆದರೂ ನಿಭಾಯಿಸಿದ್ವಿ, ಚೆನ್ನಾಗೇ ಬೆಳೆದಿದ್ವಿ. ಒಳ್ಳೆ ರೆವಿನ್ಯೂ ತಂದ್ಕೊಡ್ತಂತ ಬೆಳೆಯೋದು ಸೂಪರ್. ಜೀವಾಮೃತ ಹೆಚ್ಚಾಗಿ ಕೊಡ್ತೀವಿ, ಡಿಕಾಂಪೋಸರ್ ಕೊಡ್ತೀವಿ. ಇದು ಸ್ವಲ್ಪ ಕೊಡ್ತಾ ಇರ್ತೀವಿ. ಫರ್ಟಿಲೈಸರ್ ಜೀವಾಮೃತ ಜೊತೆ ಟ್ರೈಕೋಡರ್ಮಾ, ಸೂಡೋಮೋನಾಸ್, ಪೆಸ್ಲಮೈಸಿಸ್ ಎಲ್ಲ ಕೊಟ್ಟಿದ್ದೀವಿ. ಚೆನ್ನಾಗಿ ರಿಸಲ್ಟ್ ಬಂದೈತೆ. ಕೊಟ್ಟಾಗಲೇ ನಮ್ಗೆ ಏನಾದರೂ ಇಳುವರಿ ಸಿಕ್ಕೋದು. ನಾವು ಬರೀ ಫರ್ಟಿಲೈಸರೇ ಕೊಟ್ಟರೆ ಗಿಡ ಬೇಗ ಸಾಯ್ತದೆ.